Students of 5th standard, a very good morning students. So today let us continue with our second chapter, that is whales, the largest mammal. So what did we learn in our last class, students? We learned that whale is not a fish, it is an animal, and it is the biggest animal on the planet Earth. And it is not just the biggest, this is even bigger than the biggest dinosaur. And how long it can be? It can be 27 meters long. And what can be its weight? 1,71,000 kilograms. So we learned all these things. So let us continue with the chapter and see what do we have to learn further. We had finished till here. Okay, now let us continue from here. Whales are fast swimmers. They can swim from 35 to 47 kilometers in an hour. If you saw a whale swimming at this speed, you would be really frightened. When sailors first saw the blue whale, they were terribly scared of it. But we don't have to be afraid of the blue whale. ಸೊ ಮಕ್ಕಳಿಲ್ಲಿ ಏನಿದೆ, ವೇಲ್ಸ್ ಉಂಟಲ್ಲ, ತಿಮಿಂಗಿಲ, ಬಹಳ ಫಾಸ್ಟಾಗಿ ಅದು ಈಜಾಡ್ತದೆ. ಸ್ವಿಮ್ಮಿಂಗ್ ಅಂದರೆ ಏನು? ಈಜಾಡ್ತದೆ. ಅವರು 1 ಗಂಟೆಯಲ್ಲಿ 35ರಿಂದ 47 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾರೆ. ಮತ್ತು ನಾವು ಅದನ್ನು ಈ ಸ್ಪೀಡಲ್ಲಿ, ಈ ವೇಗದಿಂದ ಟ್ರಾವೆಲ್ ಮಾಡೋದು ನೋಡಿದರೆ ತಿಮಿಂಗಿಲವನ್ನು, ನಾವು ತುಂಬ ಫ್ರೈಟಂಡ್ ಆಗ್ತೇವೆ. ಫ್ರೈಟಂಡ್ ಅಂದರೆ ಏನು? ತುಂಬ ಹೆದರಿಕೆ, ತುಂಬ ಭಯಭೀತರಾಗಿ ಬಿಡ್ತೇವೆ, ಅಷ್ಟು ಫಾಸ್ಟಾಗಿ ಅದು ಈಜುದು ನೋಡಿದರೆ. ನೀವು ಯಾರಾದರೂ ನೋಡಿದ್ದೀರಾ ತಿಮಿಂಗಿಲವನ್ನು ಈಜುದು? ಇಲ್ಲ, ನೋಡಿದರೆ ನಾವು ಹೆದರಿ ಹೋಗಬೇಕು, ಅಷ್ಟು ಫಾಸ್ಟಾಗಿ ಅದು ಈಜಾಡ್ತದೆ. ವೆನ್ ಸೇಲರ್ಸ್ ಫಸ್ಟ್ ಸಾ ದ ಬ್ಲೂ ವೇಲ್, ದೇ ವರ್ ಟೆರಿಬ್ಲಿ ಸ್ಕೇರ್ಡ್ ಆಫ್ ಇಟ್. ಈಗ ಸೇಲರ್ಸ್ ಉಂಟಲ್ಲ, ಸೇಲರ್ಸ್ ಅಂದರೆ ಸಮುದ್ರದಲ್ಲಿ ಪ್ರಯಾಣಿಸುವವರು. ಸೊ ಸಮುದ್ರದಲ್ಲಿ ಪ್ರಯಾಣಿಸುವವರು ಫಸ್ಟ್ ಬ್ಲೂ ವೇಲ್ ನೋಡುವಾಗ ಅವರು ತುಂಬ ಭಯಭೀತರಾಗಿದ್ದರು. ಆದರೆ ನಾವು ಭಯಭೀತರಾಗುವ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಯಾವ ಮನುಷ್ಯರು ಈ ಬ್ಲೂ ವೇಲನ್ನು ಸ್ಟಡಿ ಮಾಡಿದಾರಾ, ಅವರು ಏನು ಕಂಡುಹಿಡ್ದಿದ್ದಾರೆ? ವೇಲ್ ಈಸ್ ಆ್ಯಕ್ಚುಲಿ ಅ ಜೆಂಟಲ್ ಜಾಯಾಂಟ್. ಜೆಂಟಲ್ ಜಾಯಾಂಟ್ ಅಂದರೆ ಏನು? ಜಾಯಾಂಟ್ ಅಂದರೆ ಏನು? ಬಹಳ ದೊಡ್ಡ ಗಾತ್ರದ ಒಂದು ಪ್ರಾಣಿಗೆ ಜಾಯಾಂಟ್ ಅಂತ ಹೇಳ್ತಾರೆ. ಜಾಯಾಂಟ್ ಅಂತ ಹೇಳ್ತಾರೆ. ಪ್ರಾಣಿ ಅಂತ ಸಹ ಅಲ್ಲ, ಒಂದು ವೈಶ್ಯ ಅಂತ ಹೇಳ್ಬೋದು. ಒಂದು ಬೇಟೆ ಆಡುವಂತಹ ಪ್ರಾಣಿ, ಅದಕ್ಕೆ ಜಾಯಾಂಟ್ ಅಂತ ಹೇಳ್ತಾರೆ. ಬಹಳ ದೊಡ್ಡ ಗಾತ್ರದ ಒಂದು ಪ್ರಾಣಿಗೆ ಜಾಯಾಂಟ್ ಅಂತ ಹೇಳ್ತಾರೆ. ಮತ್ತು ನೀವು ಇದು ಆ್ಯನಿಮೇಟೆಡ್ ಮೂವೀಸಲ್ಲಿ ನೋಡುವಾಗ ಸಹ ಟ್ರಾಲ್ಸಿಗೆ ಸಹ ಏನು ಹೇಳ್ತಾರೆ? ಆ್ಯನಿಮೇಟೆಡ್ ಮೂವೀಸಲ್ಲಿ ಜಾಯಾಂಟ್ ಅಂತ ಹೇಳ್ತಾರೆ, ಕಲ್ಲಿನ ಮನುಷ್ಯರಿಗೆ. ಸೊ ಜೆಂಟಲ್ ಜಾಯಾಂಟ್ ಅಂದರೆ ಅದು ಒಂದು ಶಾಂತ ಚಿತ್ತದ ಒಂದು ಬಹಳ ದೊಡ್ಡ ಗಾತ್ರದ ಅದು ಪ್ರಾಣಿ. ಅದರಿಂದ ನಾವು ಭಯಭೀತರಾಗಬೇಕಂತ ಇಲ್ಲ. It hits a ship with its tail only if it feels its babies are in danger. The ship could get damaged by such a hit. This would damage the ship, but then all mothers protect their babies. ಸೊ ನಾವು ಯಾವುದೇ ಕಾರಣಕ್ಕಾಗಿ ತಿಮಿಂಗಿಲವನ್ನು ಹೆದರಬೇಕಂತ ಇಲ್ಲ. ಆದರೆ ಕೆಲವೊಮ್ಮೆ ಏನು ಮಾಡ್ತದೆ ತಿಮಿಂಗಿಲ, ಅದರ ಬಾಲದಿಂದ ಶಿಪ್ಪಿಗೆ ಹೊಡಿತದೆ. ಅದರ ಹೊಡಿತದಿಂದ ಶಿಪ್ ಡ್ಯಾಮೇಜ್ ಆಗ್ಬೋದು. ಆದರೆ ಅದು ಯಾಕೆ ಹೀಗೆ ಮಾಡ್ತದೆ? ಅದರ ಮಕ್ಕಳನ್ನು ರಕ್ಷಿಸಲಿಕ್ಕೆ. ಈಗ ತಿಮಿಂಗಿಲದ ಹೊಟ್ಟೆಯಲ್ಲಿ ಮಕ್ಕಳಿದ್ರೆ, ತಿಮಿಂಗಿಲ ಪ್ರೆಗ್ನೆಂಟ್ ಆಗಿದ್ದರೆ ಆ ತಿಮಿಂಗಿಲಕ್ಕೆ ಹೆದರಿಕೆ ಆಗ್ತದೆ. ಸೇಲರ್ಸನ್ನು ನೋಡಿ, ಬೋಟೆಲ್ಲ ನೋಡಿ ಅದಕ್ಕೆ ಹೆದರಿಕೆ ಆಗ್ತದೆ, ಮನುಷ್ಯರು ನನ್ನನ್ನು ಕೊಂದು ಹಾಕ್ಬೋದಾ, ನನ್ನನ್ನು ಅಟ್ಯಾಕ್ ಮಾಡ್ಬೋದಾ ಅಂತ. ಆದ್ದರಿಂದ ಅದು ಆ ಸನ್ನಿವೇಶದಲ್ಲಿ ಅದು ಏನು ಮಾಡ್ತದೆ? ಶಿಪ್ಪನ್ನು ಅದರ ಬಾಲದಿಂದ ಜೋರಾಗಿ ಹೊಡಿತದೆ. ಸೊ ಅದರಿಂದ ಉಂಟಲ್ಲ, ಶಿಪ್ ಡ್ಯಾಮೇಜ್ ಸಹ ಆಗ್ಬೋದು. ಆದರೆ ಎಲ್ಲ ತಾಯಿಗಳು ಸಹ ತನ್ನ ಮಕ್ಕಳನ್ನು ರಕ್ಷಿಸೋದೇ ಅಲ್ವಾ? ಹೌದಾ ಅಲ್ವಾ? ಇದೊಂದು ಕೇಸಲ್ಲಿ ತಿಮಿಂಗಿಲ ಎಲ್ಲಾದರೂ ಅಟ್ಯಾಕ್ ಮಾಡ್ಬೋದು. ಇಲ್ಲದಿದ್ದರೆ ಅದು ಸುಮ್ಮನೆ ಮನುಷ್ಯರಿಗೆ ಅಟ್ಯಾಕ್ ಮಾಡೋದಿಲ್ಲ. तो इसमें हमें क्या सीखने को मिलता है बच्चों? ये जो वेल जो है ये बहुत तेज़ी के साथ तैरता है पानी में. और ये कितनी तेज़ी के साथ तैरता है पानी में? ये 1 घंटे में 35 से 47 किलोमीटर्स तक कवर कर सकता है डिस्टेंस. और अगर आप इस स्पीड में उसे तैरते हुए देखेंगे तो आप वाकई में बहुत ज़्यादा डर सकते हैं. फ्राइटन का मतलब क्या है? डरना. आप वाकई में डर जाएंगे. तो जब सबसे पहले सेलर्स यानी जो समंदर में सफ़र करते हैं बोट्स में, ठीक है, तो सेलर्स ने जब पहले ब्लू वेल को देखा तो वो बहुत डर गए थे. लेकिन हमें वेल से डरने की ज़रूरत नहीं है, क्योंकि जिन लोगों ने इस वेल को जाना है, उसके ऊपर स्टडी की है, तो उन्हें क्या पता चला है कि वेल जो है वो एक जेंटल जायंट है. जायंट का मतलब क्या है बच्चों? ये जो बड़े साइज़ का जो भी एक जानवर होता है उसे जायंट बोलते हैं. जेंटल का मतलब क्या है? बहुत एक क्या बोलते हैं, एक नरम मिजाज का, वो एक बड़ा साइज़ का जानवर है. तो वो क्या है? एक जेंटल जायंट है. तो अगर
वो अपने दुम से, ठीक है, वेल जो है वो अपने दुम से किसी जहाज़ को मारता है तो वो जहाज़ को डैमेज कर सकता है, लेकिन वो कब करेगा ऐसा? सिर्फ और सिर्फ अपने बच्चों की हिफाजत करने के लिए। अगर वेल प्रेग्नेंट है, उसके पेट में बच्चे हैं, तो उन बच्चों की हिफाजत करने के लिए इंसानों को डर के जो है वेल एक जहाज़ को अटैक कर सकता है, एक जहाज़ के ऊपर हमला बोल सकता है, वरना वो हमला नहीं बोलता। जो है वो एक जेंटल जायंट है, बहुत नरम मिजाज का जानवर है, तो उससे डरने की हमें ज़रूरत नहीं है। एक ये क्या है, एक फितरी निज़ाम दुनिया का क्या है कि सब माएँ अपने बच्चों की हिफाजत करते हैं, तो ये भी जो है वेल भी जो है अपने बच्चों की हिफाजत करने के लिए किसी भी जहाज़ को के ऊपर हमला कर सकता है। Next paragraph, the blue whale doesn't attack human beings. It eats tiny sea creatures called krill and plankton. ಬ್ಲೂ ವೇಲ್ ಉಂಟಲ್ಲ, ಮನುಷ್ಯರನ್ನು ತಿನ್ನೋದಿಲ್ಲ, ಆದರೆ ಅದು ಏನು ತಿಂತದೆ, ಟೈನಿ ಚಿಕ್ಕ ಚಿಕ್ಕ ಸೀ ಕ್ರೀಚರ್ಸನ್ನು ತಿಂತದೆ. ಅದಕ್ಕೇನು ಹೇಳೋದು? ಕ್ರಿಲ್ ಆ್ಯಂಡ್ ಪ್ಲ್ಯಾಂಕ್ಟಾನ್. ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ಮೀನಿರ್ತದೆ, ಅದಕ್ಕೆ ಕ್ರಿಲ್ ಅಂತ ಹೇಳ್ತಾರೆ. ಮತ್ತು ಪ್ಲ್ಯಾಂಕ್ಟಾನ್ ಅಂದರೆ ಚಿಕ್ಕ ಚಿಕ್ಕ ಜೀವಿಗಳಿರ್ತದೆ ಸಮುದ್ರದಲ್ಲಿ, ಅದಕ್ಕೆ ಪ್ಲ್ಯಾಂಕ್ಟಾನ್ ಅಂತ ಹೇಳ್ತಾರೆ. ಇಟ್ ಆಲ್ಸೋ ಈಟ್ಸ್ ಸ್ಮಾಲ್ ಫಿಶ್, ಚಿಕ್ಕ ಚಿಕ್ಕ ಮೀನು ಸಹ ತಿಂತದೆ. ಮತ್ತು ಕ್ರಿಲ್ ಅಂದರೆ ಅದು ಮೀನಿನ ಥರವೇ ಇರ್ತದೆ, ಅದರ ವಿಡಿಯೋಯಲ್ಲಿ ಉಂಟು, ಅದರ ಫೋಟೋ ನೀವು ಮತ್ತೆ ನೋಡಿ. ಪ್ಲ್ಯಾಂಕ್ಟಾನ್ ಅಂದರೆ ಅದು ಸಸ್ಯ ಇರ್ತದಲ್ಲ, ಸಮುದ್ರದ ಒಳಗೆ ಇರುವ ಸಸ್ಯಗಳಿಗೆ ಪ್ಲ್ಯಾಂಕ್ಟನ್ ಅಂತ ಹೇಳ್ತಾರೆ. ಸೊ ಅದು ಪ್ಲ್ಯಾಂಕ್ಟನ್, ಕ್ರಿಲ್ ಇದೆಲ್ಲ ಚಿಕ್ಕ ಚಿಕ್ಕ ಜೀವಿಗಳು, ಇದನ್ನೆಲ್ಲ ಅದು ಬ್ಲೂ ವೇಲ್ ತಿಂತದೆ. ಮನುಷ್ಯರನ್ನು ಬ್ಲೂ ವೇಲ್ ತಿನ್ನುವುದಿಲ್ಲ, ಆದ್ದರಿಂದ ನಾವು ಅದಕ್ಕೆ ಹೆದರಬೇಕಂತ ಇಲ್ಲ. ದ ಬ್ಲೂ ವೇಲ್ ಕ್ಯಾನ್ ಕನ್ಸ್ಯೂಮ್ ಆ್ಯಸ್ ಮೆನಿ ಆ್ಯಸ್ 40 ಮಿಲಿಯನ್ ಕ್ರಿಲ್ ಪರ್ ಡೇ. ಒಂದು ದಿನದಲ್ಲಿ ಬ್ಲೂ ವೇಲ್ ಎಷ್ಟು ತಿನ್ಬೋದು? ಆ್ಯಸ್ ಮಚ್ ಆಸ್ 40 ಮಿಲಿಯನ್ ಕ್ರಿಲ್ಲನ್ನು ಅದು ಒಂದು ದಿನದಲ್ಲಿ ತಿನ್ಬೋದು. ಮಿಲಿಯನ್ ಅಂದರೆ ಎಷ್ಟು ಮಗಳೇ? ಲಕ್ಷ. 40 ಲಕ್ಷ ಕ್ರಿಲ್ಲನ್ನು ಅದು ಒಂದು ದಿನದಲ್ಲಿ ತಿಂತದೆ. ಇಟ್ ಕ್ಯಾನ್ ಸ್ವಾಲೋ ಓವರ್ 1000 ಕ್ರಿಲ್ ಎಟ್ ಒನ್ ಟೈಮ್. ಒಂದು ಸತಿಗೆ ಅದು 1000 ಕ್ರಿಲ್ಲನ್ನು ಒಮ್ಮೆ ಅದು ನುಂಗ್ಬೋದು. ಇಟ್ ಕ್ಯಾನ್ ಸ್ವ್ಯಾಲೋ ನಮ್ಮ ಅರ್ಥ ಏನು? ನುಂಗುದು. 1000 ಕ್ರಿಲ್ಲನ್ನು ಒಂದೇ ಬಾರಿಗೆ ಅದಕ್ಕೆ ನುಂಗುವಷ್ಟು ಶಕ್ತಿ ತಿಮಿಂಗಿಲಕ್ಕೆ ಇರ್ತದೆ. ಇಟ್ಸ್ ಟಂಗ್ ವಿಚ್ ಇಸ್ ಹೆವಿಯರ್ ದ್ಯಾನ್ ಆನ್ ಎಲಿಫೆಂಟ್. with its tongue which is heavier than an elephant. ಅದರ ನಾಲಗೆ, ಟಂಗ್ ಅಂದರೆ ಏನು ಮಕ್ಕಳೇ? ನಾಲಗೆ ಉಂಟಲ್ಲ, ಒಂದು ಆನೆಗಿಂತಲೂ ಸಹ ಹೆಚ್ಚು ಭಾರವಾಗಿರ್ತದೆ. ಇಟ್ ನೀಡ್ಸ್ ಅಬೌಟ್ 3600 kilograms ಆಫ್ ಫುಡ್ ಇನ್ ಅ ಡೇ. ಒಂದು ದಿನದಲ್ಲಿ ಎಷ್ಟು kg ಆಹಾರ ಬೇಕು ಅದಕ್ಕೆ? 3600 kg ಆಹಾರ ಅದಕ್ಕೆ ಒಂದು ದಿನದಲ್ಲಿ ಬೇಕು. ದ ಬೇಬಿ ಆಫ್ ಅ ಬ್ಲೂ ವೇಲ್ ಡ್ರಿಂಕ್ಸ್ ಅಬೌಟ್ 50 liters ಆಫ್ ಮಿಲ್ಕ್ ಎವ್ರಿ ಡೇ. ಬ್ಲೂ ವೇಲ್ನ ಮಗು ಎಷ್ಟು ಹಾಲು ಕುಡಿತದೆ ಒಂದು ದಿನದಲ್ಲಿ? 50 ಲೀಟರ್ ಹಾಲು ಕುಡಿತದಂತೆ. ಆ್ಯಂಡ್ ಗೇನ್ಸ್ 90 kilos ಎವ್ರಿ ಡೇ. ಒಂದು ದಿನದಲ್ಲಿ ಎಷ್ಟು ತೂಕ ಅದ್ರದ್ದು ಹೆಚ್ಚಾಗ್ತದೆ? ತಿಮಿಂಗಿಲದ ಮರಿದು 90 kg ತೂಕ ಹೆಚ್ಚಾಗ್ತದಂತೆ. ನಮ್ಮದೆಷ್ಟು ಇರ್ಬೋದು ವೇಟ್? ನಮ್ಮದು 90 ಇಲ್ಲ ವೇಟ್, ಆದರೆ ತಿಮಿಂಗಿಲದ ಮಗುವಿದು ಒಂದು ದಿನದಲ್ಲಿ 90 kg ಹೆಚ್ಚಾಗ್ತದಂತೆ ತೂಕ. ಸಿನ್ಸ್ ವೇಲ್ಸ್ ಲಿವ್ ಇನ್ ವಾಟರ್, ದೇ ಲೂಸ್ ಲೆಸ್ ವಾಟರ್ ಟು ದೇರ್ ಸರೌಂಡಿಂಗ್ಸ್ ದ್ಯಾನ್ ಅ ಹ್ಯೂಮನ್ ಡಸ್ ಆ್ಯಂಡ್ ನೀಡ್ಸ್ ಲೆಸ್ ಫ್ರೆಶ್ ವಾಟರ್. ನಾವು ಎಷ್ಟು ಫ್ರೆಶ್ ವಾಟರನ್ನು ಈ ನಿಸರ್ಗಕ್ಕೆ ಕೊಡ್ತೇವೆ, ಅದಕ್ಕಿಂತ ಕಡಿಮೆ ಫ್ರೆಶ್ ವಾಟರನ್ನು ಅದು ನಿಸರ್ಗಕ್ಕೆ ಕೊಡ್ತದೆ. ಆದ್ದರಿಂದ ಅದಕ್ಕೆ ಹೆಚ್ಚು ಫ್ರೆಶ್ ವಾಟರ್ ಬೇಕಂತ ಇಲ್ಲ. ಈಗ ತಿಮಿಂಗಿಲ ಎಲ್ಲಿರೋದು? ಸಮುದ್ರದಲ್ಲಿರೋದು. ಸಮುದ್ರದಲ್ಲಿ ನೀರು ಏನಿರೋದು? ಸಾಲ್ಟಿ ವಾಟರ್ ಇರೋದು, ಹೌದಲ್ವ? ಖಾರ ಇರ್ತದೆ. ಖಾರ ಅಂದರೆ ಉಪ್ಪಿರ್ತದೆ ನೀರು. ಅದಕ್ಕೆ ಫ್ರೆಶ್ ವಾಟರ್ ಹೆಚ್ಚು ಬೇಕಂತ ಇಲ್ಲ. ನಮಗೆ ಎಷ್ಟು ಫ್ರೆಶ್ ವಾಟರ್ ಬೇಕೋ ಅಷ್ಟು ಅದಕ್ಕೆ ಬೇಕಂತ ಇಲ್ಲ. सो इಲ್ಲಿವರೆಗೆ ಸಾಕು ಇವತ್ತು. ನಾವು नेक्स्ट क्लासಲ್ಲಿ ಮುಂದೆ ನೋಡುವ. तो इस पैराग्राफ में क्या है बच्चों? ब्लू व्हेल जो है वो इंसानों के ऊपर हमला नहीं करता है और वो किसे खाता है? छोटे छोटे जानवरों को. उन जानवर का नाम क्या है? क्रिल है. इसका फ़ोटो मैं आपको बाद में दिखाती हूँ वीडियो में. और प्लैंकटॉन्स को खाता है. प्लैंकटॉन का मतलब क्या है बच्चों? ये समंदर में जो है, समंदर में छोटे छोटे पौधे होते हैं, ठीक है, छोटे छोटे पेड़ पौधे होते हैं, इन्हें क्या बोलते हैं? प्लैंकटन बोलते हैं. तो प्लैंकटॉन्स को भी खाते हैं. इट ऑल्सो ईट स्मॉल फिश, थोड़े छोटे छोटे मछलियों को भी वो खाता है. और ब्लू व्हेल कितना खा सकता है? एज मच एज 40 लाख तक क्रिल एक दिन में वो खाता है. और वो एक बार में 1000 क्रिल को निगल जाता है. और उसकी ज़बान जो है वो एक हाथी से भी ज़्यादा वज़नदार उसकी ज़बान है. और उसे कितना खाना चाहिए? एक दिन में 3600 kg के जितना खाना एक वेल को चाहिए. और वेल का जो बच्चा होता है वो
करीब 50 लीटर दूध एक दिन में पीता है। आप कितना पीते हैं? हम सब घर वाले मिलके 2 लीटर पीते हैं, लेकिन व्हेल का जो बच्चा है वो 50 लीटर दूध एक दिन में पीता है और 90 kg जो है वेट उसका एक दिन में बढ़ता है। एक दिन में, पहले साल में उसकी ज़िंदगी के एक दिन में 90 kg जितना एक दिन में उसका वज़न ज़्यादा होता है। क्योंकि वेल्स पानी में रहते हैं, वो जो है ज़्यादा पानी इस हमारे नेचर को नहीं देते हैं, तो उसे ज़्यादा फ्रेश पानी की ज़रूरत नहीं है। जितना इंसानों को फ्रेश पानी की ज़रूरत है उतना जो है वेल को पानी की ज़रूरत नहीं है। वो आराम से नमक के समंदर के पानी में ही रह सकता है। उसे फ्रेश पानी की उतनी ज़रूरत नहीं है जितना कि इंसानों को है। Now let us watch the video, students. Okay. Chapter 2. Whales, the largest mammals. Whales live in the open ocean. They look like huge fish, but they are not fish. They are mammals. Mammals are warm-blooded animals that have a backbone, breathe in oxygen from the air, and give birth to their babies. Millions of years ago, whales lived on the land. Scientists study the backbone of the whale and discover that it is built more for running than for swimming. Slowly, the whales became used to being in the sea, and so today they are sea mammals. Whales are the biggest animals on earth. There is no animal on earth that is as big as the blue whale. Blue whales, like other whales, live in the ocean. You have heard of the dinosaurs that lived on the earth long, long ago. The blue whale is bigger than the biggest dinosaur. The biggest female blue whale weighed 1,71,000 kilograms. It was 27 meters long. Do you know how long that is? If you spread 5 of your mother's saris down, end to end, and then add a bit more, you will see how long 27 meters really is. The longest male blue whale was even longer. It was around 29 meters long. If it was laid down on the ground, it would be as long as 9 or 10 long cars standing one behind the other. The blood vessels of a blue whale are so wide that a man could swim through them comfortably. Whales are fast swimmers. They can swim from 35 to 47 kilometers in an hour. If you saw a whale swimming at this speed, you would be really frightened. When sailors first saw the blue whale, they were terribly scared of it. But we don't have to be afraid of the blue whale. People who have studied these huge creatures have discovered that the whale is actually a gentle giant. It hits a ship with its tail only if it feels her babies are in danger. The ship could get damaged by such a hit. This would damage the ship, but then all mothers protect their babies. The blue whale doesn't attack human beings. It eats tiny sea creatures called krill and plankton. It also eats small fish. The blue whale can consume as many as 40 million krill per day. It can swallow over 1,000 krill at one time with its tongue, which is heavier than an elephant. It needs about 3,600 kilograms of food in a day. The baby of a blue whale drinks about 50 liters of milk every day and gains 90 kilos every day for the first year of its life. Since whales live in water, they lose less water to their surroundings than a human does and need less fresh water. Whales use their lungs to breathe in air just as we do. They come up to the surface of. Okay students, let's stop here. Since this is a vast topic, we will break this down into 3 parts. Okay, so you can grasp and understand better. Okay, so go through whatever you have learned today, and we will finish this chapter in our next class.